ಪ್ರಸಕ್ತ ಸಾಲಿನಲ್ಲಿ ತಾಲೂಕಿನ ರೈತರು ದಾಖಲು ಪ್ರಮಾಣದಲ್ಲಿ ಜೋಳ, ಮೆಕ್ಕೆಜೋಳ, ಇತರೆ ದವಸ ಧಾನ್ಯಗಳನ್ನು ಹಾಗೂ ಈರುಳ್ಳಿ ಬೆಳೆದಿದ್ದಾರೆ. ಕೊಟ್ಟೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಖರೀದಿ ಕೇಂದ್ರಗಳು ತೆರೆದಿಲ್ಲ. ಕಾರಣ ಶೀಘ್ರವೇ ಖರೀದಿ ಕೇಂದ್ರಗಳನ್ನು ತೆರೆಯಬೇಕು ಮತ್ತು ದವಸ ಧಾನ್ಯಗಳಿಗೆ, ಈರುಳ್ಳಿಗೆ ಸೂಕ್ತ ಬೆಂಬಲ ಬೆಲೆ ನಿಗದಿಪಡಿಸಿ ಖರೀದಿ ಪ್ರಕ್ರಿಯೆ ಆರಂಭಿಸಬೇಕೆಂದು, ಈ ನಿಟ್ಟಿನಲ್ಲಿ ಇದಕ್ಕೆ ಸಂಬಂಧಿಸಿದ ಇಲಾಖೆಗಳಿಗೆ ಸೂಕ್ತ ನಿರ್ದೇಶನ ನೀಡಬೇಕು ಹಾಗೂ ಅಗತ್ಯ ಕ್ರಮ ಜರುಗಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷರಾದ ಎನ್ ಭರಮಣ್ಣ ಅವರು ಜಿಲ್ಲಾ ಆಡಳಿತಕ್ಕೆ ಒತ್ತಾಯಿಸಿದ್ದಾರೆ. ಈ ಸಂಬಂಧಿಸಿದಂತೆ ಭರಮಣ್ಣರವರು ರೈತರ ಸಹಯೋಗದೊಂದಿಗೆ ತಹಶೀಲ್ದಾರರಿಗೆ ಹಕ್ಕೊತ್ತಾಯ ಪತ್ರ ನೀಡುವ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಕೊಟ್ಟೂರು ತಾಲೂಕಿನಲ್ಲಿ ರೈತರು ಅತಿ ಹೆಚ್ಚು ಪ್ರಮಾಣದಲ್ಲಿ ಜೋಳ, ಮೆಕ್ಕೆಜೋಳ, ಈರುಳ್ಳಿ ಬೆಳೆಯಲಾಗಿದೆ. ಧಾನ್ಯ ಖರೀದಿ ಕೇಂದ್ರಗಳನ್ನು ಈವರೆಗೆ ಆರಂಭಿಸಿಲ್ಲ. ಶೀಘ್ರವೇ ಆರಂಭಿಸಬೇಕಿದೆ ಹಾಗೂ ಸೂಕ್ತ ಬೆಂಬಲ ಬೆಲೆ ನಿಗದಿಗೊಳಿಸಬೇಕು. ಈರುಳ್ಳಿಗೆ ಯೋಗ್ಯ ಬೆಲೆ ನಿಗದಿಪಡಿಸಿ ರೈತರಿಗೆ ನ್ಯಾಯ ಒದಗಿಸಬೇಕಿದೆ. ಸದ್ಯ ಈರುಳ್ಳಿ ಬೆಳೆದಿರುವ ರೈತರು ನಷ್ಟ ಅನುಭವಿಸುತ್ತಿದ್ದು, ಪ್ರತಿ ಎಕರೆ ಈರುಳ್ಳಿಗೆ ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಎಂದು ಭರಮಣ್ಣ ನೇತೃತ್ವದಲ್ಲಿ ರೈತರು ರಾಜ್ಯ ಸರ್ಕಾರಕ್ಕೆ ಹಾಗೂ ಜಿಲ್ಲಾ ಆಡಳಿತಕ್ಕೆ ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ರೈತ ಸಂಘದ ಕೊಟ್ಟೂರು ತಾಲೂಕಾ ಅಧ್ಯಕ್ಷ ಶ್ರೀಧರ್ ಎಸ್ ಒಡೆಯರ್ ಸೇರಿದಂತೆ ಕೊಟ್ಟೂರು ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಗಳಿಂದ ಆಗಮಿಸಿದ್ದ ಅನೇಕ ರೈತರು ಉಪಸ್ಥಿತರಿದ್ದರು. ವರದಿ ವಿಜಿ ರುಷಪೇಂದ್ರ ಕೂಡ್ಲಿಗಿ. ಸರ್ಕಾರ ಮಾಡಿದಂತ ಊಟದ ಜೋಳ, ಮೆಕ್ಕೆಜೋಳ, ಈರುಳ್ಳಿ ಬಗ್ಗೆ ರೈತರು ಹೊತ್ತು ಇದ್ರ ಬಗ್ಗೆ ಮಾತಾಡೋದು. 3,370 ರೂಪಾಯಿ ಊಟದ ಜೋಳ ನಿಗದಿ ಮಾಡಿ ಹಿಂದಿನ ಕಾಲಕ್ಕೆ ರೈತರ ಜೋಳ ತಗೊಂಡಾರ ಸರ್ಕಾರದವರು. ಆದರೂ ಈಗ ಹಲವಾರು ನಮ್ಮ ರೈತರು ಜೋಳ ಬೆಳೆದಾರ. ಅವ್ರು ಬಂದು ಇವಾಗ ಮಾರ್ಕೆಟ್ನಲ್ಲಿ, ಬಜಾರ್ದಲ್ಲಿ 1,500, 1,800, 2,000 ಒಳಗೆ ನಮ್ಮ ರೈತರ ಜೋಳ ತಗೊಳಕತ್ತಾರ ವರ್ತಕರು ಮಾರ್ಕೆಟ್ನಾಗ. ಅದು ಆಟೆ ಈಗ ಗೌರ್ಮೆಂಟು ರೇಟು, ಸರ್ಕಾರ ನಿಗದಿ ಮಾಡಿದಂಥ ರೇಟನ್ನು ಈಗ ಸದ್ಯಕ್ಕೆ ಓಪನ್ ಮಾಡಿಬಿಟ್ರೆ ನಮ್ಮ ರೈತರಿಗೆ ಅದು ಅನುಕೂಲ ಆಗತ್ತವ. ಕ್ವಿಂಟಾಲಿಗೆ 1,000 ರೂಪಾಯಿ ಗಟ್ಟಲೆ ಕ್ವಿಂಟಾಲ್ಗೆ ನಮ್ಮ ರೈತರಿಗೆ ಅನ್ಯಾಯ ಆಗತ್ತೆ. ಇವಾಗ ಯಾಕೆ ಅನ್ಯಾಯ ಆಗತ್ತಪ್ಪ ಅಂದರೆ ಗೌರ್ಮೆಂಟ್ ರೇಟ್ ಇರೋದು 3,370 ರೂಪಾಯಿ. ಇವ್ರು ಇವಾಗ ಬಾಜಾರಲ್ಲಿ ತಗೊಳೋದು 1,500, 1,800, 2,000 ಒಳಗೆ. ಎಲ್ಲಿಂದ ಎಲ್ಲಿಗೆ ಲಾಸ್ ಕಮ್ಮಿ ಆಗತ್ತೆ. ರೈತರು ಎಷ್ಟು ಲಾಸ್ ಆಗತ್ತಮ್ಮ ನಮ್ಮ ರೈತರು ಯೋಜನೆ ಮಾಡೋಕ್ಕೈತೆ. ನಮ್ಮ ರೈತರ ಬಗ್ಗೆನೇ ಮಾಡೋ ಚಳವಳಿಗಳಿಗೆ ಸುಮ್ಮನೆ ಅಲ್ಲೇ ನೋಡಿದ್ರೆ ಒಟ್ಟಾಗಿ ನಮ್ಮ ರೈತರು ತಿಳ್ಕೊಬೇಕು. ನಮ್ಮ ರೈತರದಲ್ಲ ಇವತ್ತು ಈರುಳ್ಳಿ ಹಾಕಂತ ನಮ್ಮ ರೈತರು ಏನು ಗತಿ ಆದ್ರೆ ಮತ್ತು ಯೋಚನೆ ಮಾಡಲ್ಲ. ಇವತ್ತು ಒಂದು ಎಕರೆಗೆ ಮಾಮೂಲಿ ಅಂದ್ರೆ 50,000 ಖರ್ಚು ಮಾಡಿ ಕೇಳ್ತಾರೆ. ಆದರೆ ಇವತ್ತು ರೇಟ್ ಇಲ್ಲ. ಎಲ್ಲಿ ಬೇಕಾದ್ರೆ ತಿಪ್ಪಿ ಹಾಕೋ ಪರಿಸ್ಥಿತಿ ಬರುತ್ತೆ ನಮ್ಮ ರೈತರು. ಇವತ್ತು ಅದರ ಬಗ್ಗೆ ಸರ್ಕಾರಕ್ಕೆ ಒತ್ತಡ ಮಾಡಬೇಕು, ಸರ್ಕಾರ ಕಣ್ಣು ತೆರೆಸಬೇಕು ಅಂತ ಹೇಳಿ ನಮ್ಮ ರೈತರು ಇವತ್ತು ಹೋರಾಟವನ್ನು ಮಾಡಬೇಕಾಗಿದೆ ಸರ್ಕಾರಕ್ಕೆ. ಹಾಗಾಗಿ ತಕ್ಷಣವೇ ನಮ್ಮ ಸರ್ಕಾರ ನಾಳೆ ಜೋಳದ ಖರೀದಿ ಕೇಂದ್ರ ಓಪನ್ ಮಾಡ್ಬೇಕಂತ ಹೇಳಿ ನಾವು ತಹಸೀಲ್ದಾರ್ ಮುಖಾಂತರ, ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಇವತ್ತು ಕೊಟ್ಟೂರು ತಾಲೂಕಿನಲ್ಲಿ. ಆದ ಕಾರಣ ಜೋಳದ ಬಗ್ಗೆ ಒಂದಂತ ಕೊಡೋದು, ಈರುಳ್ಳಿದು, ಮೆಕ್ಕೆಜೋಳ ಎಲ್ಲದು ರಾಗಿದು ಬಂದೆಲ್ಲ ಬಂತು ಇಂಬ್ಲಾಟಾಗಿ. ಇದು ನೋಡಿ ಜೋಳ ತಂದು ನಮ್ಮ ಬುದ್ಧಿವಂತರದ ವರ್ತಕರು ಅವ್ರು ಏನು ಮಾಡ್ತಾರಪ್ಪ ಅಂದರೆ ಈಗ ರೈತರು 1,800, 2,000 ತಗೊಂಡು ಒಂದು ಗೋಡಂಬಿಗೆ ಅಮೌಂಟ್ ಮಾಡ್ಕೊಂಡ್ಬಿಡ್ತಾರೆ. ಗೋಡಂಬಿಗೆ ಅಮೌಂಟ್ ಮಾಡ್ಕೊಂಡು ಇನ್ನು ತಿಂಗಳು 2 ತಿಂಗಳಾಗ ಖರೀದಿ ಕೇಂದ್ರ ತೆಗಿತೈತೆ. ಅವ್ರಿಗೆ ಒಳ್ಳೆ ರೊಕ್ಕ, ನಮ್ಮ ಸರ್ಕಾರ ರೊಕ್ಕ. ನಿಜವಾದ ರೈತರಿಗೆ ಬೆಳೆದಂಥ ನಮ್ಮ ರೈತರಿಗೆ ರೊಕ್ಕ ನಮ್ಮ ಸರ್ಕಾರದ್ದು.